ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕಾರಣದಲ್ಲಿ ಕೆಲವರು ಹುದ್ದೆಯಿಂದ ದೊಡ್ಡವರಾಗ್ತಾರೆ, ಇನ್ನು ಕೆಲವರು ತಮ್ಮದೇ ರಾಜಕೀಯ ಶೈಲಿಯಿಂದ ತಾವು ಕೂರುವ ಹುದ್ದೆಗೆ ಬೆಲೆ ತರ್ತಾರೆ. ಆ ಎರಡನೇ ಪಟ್ಟಿಯಲ್ಲಿ ರಾಜ ಗಾಂಭೀರ್ಯದಿಂದ ನಿಲ್ಲುವ ಏಕೈಕ ಹೆಸರು ಅಂದ್ರೆ ಅದು ಸಿದ್ದರಾಮಯ್ಯ. ಇವರನ್ನ ಯಾರೋ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಸಾಕಾಗೋದಿಲ್ಲ. ಇವರು ಒಂದು ಇಡೀ ವರ್ಗದ ಧ್ವನಿ, ಹಿಂದುಳಿದ ಸಮುದಾಯಗಳ ಆಶಾ ಕಿರಣ, ಕರಡು ಆಡಳಿತಗಾರ, ಬಜೆಟ್ ಮಾಸ್ಟರ್, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಗ್ರೌಂಡ್ ಕನೆಕ್ಷನ್ ಅಂದ್ರೆ ಏನು ಅನ್ನೋದಕ್ಕೆ ಜೀವಂತ ಉದಾಹರಣೆ. ಇವತ್ತು ಕರ್ನಾಟಕ ರಾಜಕೀಯದ ಆಯಕಟ್ಟಿನ ಜಾಗದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಮುಂಚೂಣಿಗೆ ಬಂದಾಗ ಅದರ ಹಿಂದೆ ಇಡೀ ರಾಜ್ಯವನ್ನ ಕಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಮಟ್ಟಿಗೆ ಜನರ ರಕ್ತದ ಕಣದಲ್ಲೂ ಬೆರೆತು ಹೋದ ಮಾಸ್ ಲೀಡರ್ ಕರ್ನಾಟಕಕ್ಕೆ ಮತ್ತೆ ಸಿಗ್ತಾರಾ ಅನ್ನೋದು. ಇದು ಕೇವಲ ಒಬ್ಬ ರಾಜಕಾರಣಿಯ ಏಳು ಬೀಳಿನ ಕಥೆಯಲ್ಲ. ಇದು ಮೈಸೂರಿನ ಹಳ್ಳಿಯೊಂದರ ಸಾಮಾನ್ಯ ಹುಡುಗ ಇಡೀ ಕರ್ನಾಟಕ ರಾಜಕೀಯದ ಗತಿಯನ್ನ ನಿರ್ಧರಿಸುವ ಕೇಂದ್ರ ಬಿಂದುವಾಗಿ ಬೆಳೆದ ಮಹಾ ಇತಿಹಾಸ. ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಒಂದು ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದವರು ಸಿದ್ದರಾಮಯ್ಯ. ಮನೆಯಲ್ಲಿ ಕೋಟಿ ಕೋಟಿ ಹಣದ ಪ್ರಭಾವ ಇರಲಿಲ್ಲ, ಬೆನ್ನಿಗೆ ನಿಲ್ಲೋದಕ್ಕೆ ಯಾವ ರಾಜಕೀಯ ಬ್ಯಾಕ್ಗ್ರೌಂಡೂ ಇರಲಿಲ್ಲ. ಆದ್ರೆ ಅವರಲ್ಲಿದ್ದ ಓದಿನ ಹಸಿವು, ಮಾತಿನಲ್ಲಿ ಇರ್ತಾ ಇದ್ದ ತೂಕ ಮತ್ತು ಕಡು ಬಡವರ ನೋವಿಗೆ ಮಿಡಿಯುವ ಗುಣವೇ ಇವತ್ತು ನಾವು ಕಾಣ್ತಾ ಇರುವ ಧೀಮಂತ ನಾಯಕತ್ವದ ಅಸ್ಥಿವಾರವಾಗಿತ್ತು. ಕಾನೂನು ಪದವಿ ಮುಗಿಸಿ ನಂತರ ಅವರು ಮೈಸೂರಿನಲ್ಲಿ ವಕೀಲಿ ವೃತ್ತಿ ಆರಂಭಿಸಿದ್ರು. ಆದ್ರೆ ಕಪ್ಪು ಕೋಟು ಧರಿಸಿ 4 ಗೋಡೆಗಳ ಕೋರ್ಟ್ ರೂಮ್ನಲ್ಲಿ ವಾದ ಮಾಡುವುದಕ್ಕಿಂತ ಬೀದಿಯಲ್ಲಿ ನಿಂತು ನೊಂದ ಜನರ ಮಧ್ಯೆ ಹೋರಾಡುವುದೇ ಇವರಿಗೆ ಹೆಚ್ಚು ನೆಮ್ಮದಿಯನ್ನ ನೀಡಿತು. ಜನರ ಮಧ್ಯೆ ಇರಬೇಕೆಂಬ ಈ ಹಂಬಲವೇ ಅವರನ್ನ ಅನಿವಾರ್ಯವಾಗಿ ರಾಜಕೀಯದ ಕಡೆಗೆ ಕೈ ಬೀಸಿ ಕರೆಯಿತು. ಕರ್ನಾಟಕ ರಾಜಕೀಯದಲ್ಲಿ ಶೋಷಿತರಿಗೆ, ಹಿಂದುಳಿದ ವರ್ಗಗಳಿಗೆ ಮೊದಲ ಬಾರಿಗೆ ರಾಜಕೀಯದ ಹಕ್ಕು ಕೊಟ್ಟ ಶಕ್ತಿ ದೇವರಾಜ ಅರಸು ಅವರ ಸಾಮಾಜಿಕ ನ್ಯಾಯದ ತತ್ವ ಸಿದ್ದರಾಮಯ್ಯ ಅವರ ಮನಸ್ಸಿನ ಮೇಲೆ ಭಾರೀ ಪ್ರಭಾವವನ್ನ ಬೀರಿತು. ಇದರ ಫಲವಾಗಿ ಮೂಡಿದ್ದೇ ಅಹಿಂದ ಎನ್ನುವಂತಹ ಐತಿಹಾಸಿಕ ಆಲೋಚನೆ. ಸಮಾಜದ ಕೆಳಸ್ತರದ ಜನರೆಲ್ಲರೂ ಒಂದಾಗಿ ರಾಜಕೀಯ ಶಕ್ತಿಯಾಗಬೇಕು ಅನ್ನುವಂತಹ ಈ ವಿಚಾರವೇ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಪರಮ ಶಕ್ತಿಯಾಯಿತು. ಮೊದಲು ಲೋಕದಳ, ಆಮೇಲೆ ಜನತಾ ಪರಿವಾರದ ಮೂಲಕ ಗುರುತಿಸಿಕೊಂಡ ಸಿದ್ದರಾಮಯ್ಯ ಅವರ ಖಡಕ್ ಮಾತಿನ ಶೈಲಿ, ನೆಲಮಟ್ಟದ ವಾಸ್ತವಿಕ ರಾಜಕೀಯ ಮತ್ತು ವಿರೋಧಿಗಳ ಮೇಲಿನ ತೀಕ್ಷ್ಣ ಪ್ರತಿಕ್ರಿಯೆಗಳು ಅವರನ್ನ ಜನಸಾಮಾನ್ಯರ ನಾಯಕನನ್ನಾಗಿ ರೂಪಿಸಿದ್ವು. ಎಚ್.ಡಿ. ದೇವೇಗೌಡ ಅವರ ಗರಡಿಯಲ್ಲಿ ಬೆಳೆದ ಸಿದ್ದರಾಮಯ್ಯ ಜನತಾದಳದ ಅವಧಿಯಲ್ಲಿ ರಾಜ್ಯ ಮಟ್ಟದ ಪ್ರಭಾವಿ ಮುಖವಾಗಿ ಹೊರಹೊಮ್ಮಿದ್ರು. ಗ್ರಾಮೀಣ ಭಾಗಗಳಲ್ಲಿ ಅವರು ಹಮ್ಮಿಕೊಳ್ತಾ ಇದ್ದ ಸಭೆಗಳು, ಹಳ್ಳಿ ಭಾಷೆಯಲ್ಲೇ ಸಬೂಬು ಇಲ್ಲದೆ ಮಾತನಾಡ್ತಾ ಇದ್ದ ಶೈಲಿ ಜನರಿಗೆ ಇಲ್ಲಿ ಕನೆಕ್ಟ್ ಆಯಿತು. ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ರು, ಬಡವರ ಪಾಲಿಗೆ ಅವರು ಸರಳ ಸಿದ್ದಣ್ಣ ಆಗಿಯೇ ಉಳಿದ್ರು. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ತಿರುವು ಕೊಟ್ಟಿದ್ದು ಅವರು ಹಮ್ಮಿಕೊಂಡ ಅಹಿಂದ ಸಮಾವೇಶಗಳು. ಪಕ್ಷಾತೀತವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ದಲಿತರು ಮತ್ತು ಹಿಂದುಳಿದವರನ್ನ ಒಂದುಗೂಡಿಸಿ ಅವರು ನಡೆಸಿದ ಸಮಾವೇಶಗಳು ಕರ್ನಾಟಕದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಿದ್ವು. ಆದ್ರೆ ಸಿದ್ದರಾಮಯ್ಯ ಎಂಬ ನಾಯಕನ ನಿಜವಾದ ಧೀರತನ ಇಡೀ ರಾಜ್ಯಕ್ಕೆ ಪ್ರದರ್ಶನವಾಗಿದ್ದು 2010ರ ಐತಿಹಾಸಿಕ ಬಳ್ಳಾರಿ ಪಾದಯಾತ್ರೆಯಲ್ಲಿ. ಬಳ್ಳಾರಿಗೆ ಬರೋಕೆ ನಿಮ್ಗೇನು ಯೋಗ್ಯತೆ ಇದೆ ಅಂತ ಅಂದಿನ ಗಣಿಧನಿಗಳು ಸವಾಲು ಹಾಕಿದಾಗ ಸಿದ್ದರಾಮಯ್ಯ ಹೆದರಲಿಲ್ಲ. ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ 320 ಕಿಲೋಮೀಟರ್ಗಳ ಕಾಲ ಉರಿಯುವ ಬಿಸಿಲಿನಲ್ಲಿ ಧೂಳಿನ ನಡುವೆ ಕಾಲ್ನಡಿಗೆಯಲ್ಲೇ ಸಾಗಿದ್ರು. ಬಳ್ಳಾರಿಯ ನೆಲದಲ್ಲಿ ನಿಂತು ಸಿದ್ದರಾಮಯ್ಯ ಅಂದು ಸಿಂಹ ಗರ್ಜನೆ ಮಾಡಿದಾಗ ಗಣಿರೆಡ್ಡಿಗಳ ಇಡೀ ಸಾಮ್ರಾಜ್ಯವೇ ಅಲ್ಲಿ ನಡುಗಿ ಹೋಗಿತು. ಈ ಪಾದಯಾತ್ರೆ ಕೇವಲ ಬಿಜೆಪಿಯ ಅಕ್ರಮ ಗಣಿಗಾರಿಕೆಯ ವಿರುದ್ಧದ ಹೋರಾಟ ಆಗಿರಲಿಲ್ಲ. ಅದು ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ ಅಪ್ರತಿಮ ಮತ್ತು ಪರ್ಯಾಯವಿಲ್ಲದ ಮಾಸ್ ಲೀಡರ್ ಆಗಿ ಪ್ರತಿಷ್ಠಾಪಿಸಿದ ಐತಿಹಾಸಿಕ ಘಟನೆಯಾಗಿತ್ತು. ಜನತಾ ಪರಿವಾರದಲ್ಲಿ ಇದ್ದಾಗಲೇ ಉಪಮುಖ್ಯಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ತೋರಿದ ಆಡಳಿತ ಸಾಮರ್ಥ್ಯ ಅದ್ಭುತವಾದುದು. ಸಾಮಾನ್ಯವಾಗಿ ಬಜೆಟ್ ಮಂಡನೆ ಅಂದ್ರೆ ಜನರಿಗೆ ತಲೆನೋವಿನ ನೀರಸವಾದ ವಿಷಯ. ಆದ್ರೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಕ್ಕೆ ನಿಂತ್ರೆ ಇಡೀ ರಾಜ್ಯ ಕಿವಿಕೊಟ್ಟು ಕೇಳ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರ ಬಜೆಟ್ನಲ್ಲಿ ಕ್ಲಿಷ್ಟಕರ ಆರ್ಥಿಕ ಪದಗಳಿಗಿಂತ ಸರಳತೆಯಲ್ಲಿ ಇರ್ತಾ ಇತ್ತು.
ರೈತರಿಗೆ ಏನ್ ಸಿಕ್ಕಿದೆ, ಬಡವರಿಗೆ ಏನ್ ಸಿಕ್ಕಿದೆ, ವಿದ್ಯಾರ್ಥಿಗಳಿಗೆ ಯಾವ ಸವಲತ್ತಿದೆ ಅನ್ನೋದನ್ನ ಬಿಡಿಸ್ತಾ ಇದ್ರು. ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಇವರದ್ದು. ಆರ್ಥಿಕ ಶಿಸ್ತು ಮತ್ತು ಅಂಕಿಅಂಶಗಳ ಮೇಲೆ ಅವರಿಗಿದ್ದ ಹಿಡಿತವೇ ಅವರನ್ನ ಬೇರೆಲ್ಲ ನಾಯಕರಿಗಿಂತ ಭಿನ್ನವಾಗಿ ನಿಲ್ಲಿಸಿತು. ಜನತಾ ಪರಿವಾರದೊಳಗಿನ ಒಳಜಗಳ ಮತ್ತು ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಏರಿದಾಗ ಸಿದ್ದರಾಮಯ್ಯ ರಾಜಕೀಯವಾಗಿ ಒಂದು ದೊಡ್ಡ ರಿಸ್ಕ್ ಅನ್ನ ಇಲ್ಲಿ ತಗೊಂಡ್ರು. ಅದೇ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಅವರ ಇಡೀ ರಾಜಕೀಯ ಬ್ರ್ಯಾಂಡ್ ಬೆಳೆದಿದ್ದೇ ಕಾಂಗ್ರೆಸ್ ವಿರೋಧಿ ಅಲೆಯಲ್ಲಿ. ಹಾಗಾಗಿ ಕಾಂಗ್ರೆಸ್ಗೆ ಹೋದ್ರೆ ಸಿದ್ದರಾಮಯ್ಯ ಮುಗದೆ ಹೋಗ್ತಾರೆ ಅಂತ ವಿಶ್ಲೇಷಕರು ಭಾವಿಸಿದ್ರು. ಆದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೋದ ಮೇಲೂ ಹೈಕಮಾಂಡ್ ಸಂಸ್ಕೃತಿಗೆ ಶರಣಾಗದೆ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವನ್ನ ಕಾಪಾಡಿಕೊಂಡ್ರು. ಅವರು ಕೇವಲ ಒಂದು ಪಕ್ಷದ ನಾಯಕನಾಗಿ ಉಳಿಯದೆ ಜನರ ನಾಯಕ ಅನ್ನೋ ಬ್ರ್ಯಾಂಡ್ ಅನ್ನ ಮತ್ತಷ್ಟು ಗಟ್ಟಿಯಾಗಿಸಿಕೊಂಡ್ರು. 2013ರಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮೊದಲ ಬಾರಿಗೆ ಮುಖ್ಯಮಂತ್ರಿ ಗದ್ದುಗೆಯನ್ನ ಏರಿದ್ರು. ಅಲ್ಲಿಂದ ಕರ್ನಾಟಕ ಕಂಡಿದ್ದು ವೆಲ್ಫೇರ್ ಪಾಲಿಟಿಕ್ಸ್ ಅನ್ನ, ಅಥವಾ ಕಲ್ಯಾಣ ರಾಜಕಾರಣದ ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಅವರು ಘೋಷಿಸಿದ್ದು ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದ ಲಕ್ಷಾಂತರ ಬಡ ಕುಟುಂಬಗಳ ಮನೆಗೆ ಉಚಿತ ಅಕ್ಕಿ ತಲುಪಿದಾಗ ಗ್ರಾಮೀಣ ಕರ್ನಾಟಕ ಸಿದ್ದರಾಮಯ್ಯ ಅವರನ್ನ ದೇವರಂತೆ ನೋಡ್ಲಾಯ್ತು. ಇದರ ಜೊತೆಗೆ ಕ್ಷೀರ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಶಾದಿ ಭಾಗ್ಯ, ರೈತರ ಸಾಲ ಮನ್ನಾದಂತಹ ಜನಪರ ಯೋಜನೆಗಳ ಮೂಲಕ ಅವರು ಪ್ರತಿ ಬಡವನ ಮನೆಯೊಳಗೆ ನೇರವಾಗಿ ಪ್ರವೇಶಿಸಿದ್ರು. ಬೆಂಗಳೂರಿನಂತಹ ನಗರಗಳಲ್ಲಿ ಕೇವಲ 5 ರೂಪಾಯಿಗೆ ಸಿಗ್ತಾ ಇದ್ದ ಇಂದಿರಾ ಕ್ಯಾಂಟೀನ್ ಬಡ ಕಾರ್ಮಿಕರು, ಆಟೋ ಚಾಲಕರು ಮತ್ತು ದಿನಗೂಲಿ ನೌಕರರ ಬದುಕಿಗೆ ಎಷ್ಟು ದೊಡ್ಡ ರಿಲೀಫ್ ನೀಡ್ತಿತ್ತು ಅಂದ್ರೆ ಅದು ಕೇವಲ ಯೋಜನೆಯಾಗಿರದೆ ಹಸಿದವರ ಹೊಟ್ಟೆ ತಣಿಸುವ ಶಕ್ತಿಯಾಗಿತ್ತು. ಸಿದ್ದರಾಮಯ್ಯ ಅಂದ್ರೆ ಕೇವಲ ಯೋಜನೆಗಳನ್ನಷ್ಟೇ ಕೊಡುವ ಸಾಫ್ಟ್ ನಾಯಕ ಅಲ್ಲ. ವಿರೋಧಿಗಳು ಕೆಣಕಿದ್ರೆ ಸದನದಲ್ಲೇ ಸಿಂಹದಂತೆ ಘರ್ಜಿಸುವ ಧೀರ. ಒಮ್ಮೆ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರು ಸವಾಲು ಹಾಕಿದಾಗ ಸಿದ್ದರಾಮಯ್ಯ ಅವರು ಇಡೀ ಸದನವೇ ದಿಗ್ಭ್ರಮೆಗೊಳ್ಳುವಂತೆ ತೊಡೆತಟ್ಟಿ ನಿಂತಿದ್ರು. ಮುಂದಿನ ಚುನಾವಣೆಯಲ್ಲಿ ಧೈರ್ಯ ಇದ್ರೆ ಗೆದ್ದು ತೋರಿಸಿ ಅಂತ ವಿಪಕ್ಷಗಳಿಗೆ ಅವರು ಹಾಕಿದ ಸವಾಲಿನ ದೃಶ್ಯ ಕರ್ನಾಟಕದ ಸಂಸದೀಯ ಇತಿಹಾಸದಲ್ಲೇ ಅತ್ಯಂತ ಧೀಮಂತ ಸನ್ನಿವೇಶವಾಗಿ ದಾಖಲಾಗಿದೆ. ಅವರ ಈ ಮಾಸ್ ಇಮೇಜ್ ಜನಸಾಮಾನ್ಯರಲ್ಲಿ ಎಷ್ಟು ಕ್ರೇಜ್ ಸೃಷ್ಟಿಸಿತ್ತು ಅಂದ್ರೆ ಗ್ರಾಮೀಣ ಭಾಗದ ಪ್ರಚಾರದ ವೇಳೆ ವೃದ್ಧನೊಬ್ಬ ಭಾಷಣದ ಮಧ್ಯೆ ಹೌದು ಹುಲಿಯ ಅಂತ ಕೂಗಿದ ಧ್ವನಿ ಇಡೀ ರಾಜ್ಯದಾದ್ಯಂತ ಹವಾ ಸೃಷ್ಟಿಸಿತ್ತು. ಸಿದ್ದರಾಮಯ್ಯ ಅಂದ್ರೆ ಕೇವಲ ರಾಜಕಾರಣಿ ಅಲ್ಲ, ಬದಲಿಗೆ ಅಭಿಮಾನಿಗಳ ಪಾಲಿನ ಹುಲಿ ಅನ್ನೋದು ಸಾಬೀತಾಯಿತು. ಇದೇ ಜನಪ್ರಿಯತೆಯ ಪರಾಕಾಷ್ಠೆ ಕಂಡು ಬಂದಿದ್ದು ಅವರ 75ನೇ ವರ್ಷದ ಜನ್ಮದಿನದ ಅಂಗವಾಗಿ ನಡೆದ ಸಿದ್ದರಾಮೋತ್ಸವ ಸಮಾವೇಶದಲ್ಲಿ. ದಾವಣಗೆರೆಯಲ್ಲಿ ನಡೆದ ಆ ಸಮಾವೇಶಕ್ಕೆ ಸೇರಿದ ಲಕ್ಷಾಂತರ ಜನರ ದಂಡು ದೇಶದ ಯಾವುದೇ ಜೀವಂತ ರಾಜಕಾರಣಿಗೂ ಸಿಗದ ಪ್ರೀತಿ ಸಿದ್ದರಾಮಯ್ಯ ಅವರಿಗೆ ಇದೆ ಎನ್ನೋದು ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಟ್ಟಿತು. 2018ರ ಚುನಾವಣೆಯಲ್ಲಿ ಸೋತಾಗ ವಿರೋಧಿಗಳು ಸಿದ್ದರಾಮಯ್ಯ ಅವರ ರಾಜಕೀಯ ಯುಗ ಮುಗ್ದೇ ಹೋಯ್ತು ಅಂತ ಸಾರಿದ್ರು. ಆದ್ರೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬಂದ ಸಿದ್ದರಾಮಯ್ಯ 2023ರಲ್ಲಿ ಭರ್ಜರಿ ಕಂಬ್ಯಾಕ್ ಅನ್ನ ಮಾಡಿದ್ರು. ಇದು ಸಾಮಾನ್ಯ ಕಂಬ್ಯಾಕ್ ಆಗಿರ್ಲಿಲ್ಲ. ರಾಜಕೀಯದಲ್ಲಿ ತಾವೇ ಎಂದಿಗೂ ಸುಲ್ತಾನ ಅನ್ನೋದನ್ನ ಸಾಬೀತುಪಡಿಸಿದ ಕ್ಷಣ ಆಗಿತ್ತು. ಅವರು ತಂದ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ ಮತ್ತು ಅನ್ನಭಾಗ್ಯದ ವಿಸ್ತರಣೆ ಇಡೀ ದೇಶದ ಗಮನ ಸೆಳೆದು ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಮಹಿಳೆಯರು ಮತ್ತು ಮಧ್ಯಮ ವರ್ಗದ ಕೈಗೆ ನೇರವಾಗಿ ಹಣ ಸಿಗುವಂತೆ ಮಾಡಿ ದೇಶದಲ್ಲೇ ಹೊಸ ಮಾದರಿಯ ಆಡಳಿತಕ್ಕೆ ಅವರು ಮುನ್ನುಡಿಯನ್ನ ಬರೆದರು. ಸಿದ್ದರಾಮಯ್ಯ ಅವರ ದೊಡ್ಡ ಬಲವೇ ಅವರ ಹಳ್ಳಿ ಸೊಗಡಿನ ಭಾಷೆ. ಅವರು ಸ್ಟೇಜ್ ಮೇಲೆ ನಿಂತು ಮಾತನಾಡಿದ್ರೆ ಅದರಲ್ಲಿ ಅಕಾಡೆಮಿಕ್ ಪದಗಳಿಗಿಂತ ನೆಲದ ಮಣ್ಣಿನ ವಾಸನೆ ಇರ್ತಾ ಇತ್ತು. ನಾನು ನಿಮ್ಮಲ್ಲಿ ಒಬ್ಬ ಎಂಬ ಅವರ ನಡವಳಿಕೆಯೇ ಇಷ್ಟು ವರ್ಷಗಳಾದ್ರೂ ಅವರನ್ನ ಜನಮಾನಸದಲ್ಲಿ ಪ್ರಸ್ತುತವಾಗಿರಿಸಿದೆ. ಆದ್ರೆ ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ನಡೀತಾ ಇರುವ ಬೆಳವಣಿಗೆ ನೋಡಿದ್ರೆ ಇದು ಕೇವಲ ಒಂದು ಸಾದಾ ಸೀದಾ ಮುಖ್ಯಮಂತ್ರಿ ಬದಲಾವಣೆಯ ಕಥೆಯಂತೆ ಕಾಣ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದೊಳಗೆ ಕಳೆದ ಹಲವು ವರ್ಷಗಳಿಂದ ಒಳಗೊಳಗೆ ಕುದೀತಾ ಇದ್ದ ಪವರ್ ಪಾಲಿಟಿಕ್ಸ್ ಈಗ ಬಹಿರಂಗವಾಗಿ ಸ್ಫೋಟಗೊಳ್ತಾ ಇದೆಯೇ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಆರಂಭವಾದ ಕ್ಷಣದಿಂದಲೇ ರಾಜ್ಯ ರಾಜಕೀಯದಲ್ಲಿ ಒಂದು ಸುವರ್ಣ ಯುಗ ಮುಕ್ತಾಯದ ಹಂತ ತಲುಪಿತೆ ಅನ್ನುವ ಆತಂಕ ಶುರುವಾಗಿದೆ.
ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂದ್ರೆ ಕೇವಲ ಆಡಳಿತ ನಡೆಸಿದ ಸಿಎಂ ಮಾತ್ರ ಅಲ್ಲ, ಅವರು ಕಾಂಗ್ರೆಸ್ ಪಕ್ಷದೊಳಗೆ ಹೈಕಮಾಂಡ್ ಮೀರಿ ಬೆಳೆದ ಒಂದು ಸ್ವತಂತ್ರ ಪವರ್ ಸೆಂಟರ್. ದೆಹಲಿಯ ನಾಯಕರಿಗೆ ಗೌರವ ಕೊಡುತ್ತಲೇ ಕರ್ನಾಟಕದ ಹಿತಾಸಕ್ತಿ ಮತ್ತು ರಾಜಕೀಯ ವಿಚಾರದಲ್ಲಿ ತಮ್ಮದೇ ಲೈನ್ ಎಳೆದು ನಡೆಯುವ ಸಾಮರ್ಥ್ಯ ಅವರಿಗಿತ್ತು. ಅದಕ್ಕಾಗಿ ಅವರನ್ನ ನಾಯಕತ್ವದಿಂದ ಸೈಡ್ ಮಾಡೋದು ಅಂದ್ರೆ ಕೇವಲ ಕುರ್ಚಿಯ ಬದಲಾವಣೆ ಅಲ್ಲ, ಬದಲಿಗೆ ಕಾಂಗ್ರೆಸ್ನ ಒಳಗಿನ ಪವರ್ ಸ್ಟ್ರಕ್ಚರ್ ಅನ್ನೇ ರೀಸೆಟ್ ಮಾಡುವ ಪ್ರಯತ್ನ ಅಂತ ಈಗ ಹೇಳಲಾಗ್ತಾ ಇದೆ. ಇದನ್ನ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಕಾಂಗ್ರೆಸ್ 2023ರಲ್ಲಿ 135 ಸೀಟುಗಳನ್ನ ಗೆದ್ದಿದ್ದು ಕೇವಲ ಆಡಳಿತ ವಿರೋಧಿ ಅಲೆಯಿಂದ ಮಾತ್ರ ಅಲ್ಲ, ಅಲ್ಲಿ ಸಿದ್ದರಾಮಯ್ಯ ಅವರ ಸಾಂಪ್ರದಾಯಿಕ ಅಹಿಂದ ಸಮೀಕರಣ ಅತ್ಯಂತ ಗಟ್ಟಿಯಾಗಿ ಕೆಲಸ ಮಾಡಿತು. ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಕಾಂಗ್ರೆಸ್ ಕೈ ಹಿಡಿದಿದ್ರು. ಈಗ ಒಂದ್ ವೇಳೆ ಸಿದ್ದರಾಮಯ್ಯ ಎಂಬ ಆ ಸಮೀಕರಣದ ಮುಖ್ಯ ಮುಖವನ್ನೇ ಕೆಳಗಿಳಿಸಿದ್ರೆ ಆ ಬೃಹತ್ ವೋಟ್ ಬ್ಯಾಂಕ್ಗೆ ನಮ್ಮ ನಾಯಕನಿಗೆ ಪಕ್ಷದಲ್ಲಿ ಸರಿಯಾದ ಗೌರವ ಸಿಗ್ತಿಲ್ಲ ಅನ್ನುವಂತಹ ತಪ್ಪು ಸಂದೇಶ ಹೋಗಬಹುದು ಅನ್ನೋ ಭಯ ಹೈಕಮಾಂಡ್ ವಲಯದಲ್ಲೂ ಕೂಡ ಇದೆ. ವಿಶೇಷವಾಗಿ ಕುರುಬ ಸಮುದಾಯದ ವಿಚಾರದಲ್ಲಿ ಇಲ್ಲಿ ಅತ್ಯಂತ ಸಂವೇದನಾಶೀಲವಾಗಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಈ ಸಮುದಾಯ ಸಿದ್ದರಾಮಯ್ಯ ಅವರನ್ನ ಕೇವಲ ನಾಯಕನನ್ನಾಗಿ ನೋಡದೆ ತಮ್ಮ ಮನೆಯ ಹಿರಿಯ ಅಣ್ಣನಂತೆ ಭಾವಿಸಿದೆ. ಒಂದ್ ವೇಳೆ ಸಿದ್ದರಾಮಯ್ಯ ಸೈಡ್ ಲೈನ್ ಆದ್ರೆ 2028ರ ಮುಂದಿನ ಚುನಾವಣೆಯಲ್ಲಿ ಈ ಸಮುದಾಯ ಕಾಂಗ್ರೆಸ್ನಿಂದ ದೂರ ಸರಿಯುವ ಎಲ್ಲಾ ಲಕ್ಷಣಗಳು ಇದೆ. ಅದೇ ರೀತಿ ಮುಸ್ಲಿಂ ಮತದಾರರ ವಿಚಾರಕ್ಕೆ ಬಂದ್ರೆ ಕಳೆದ ಕೆಲವು ವರ್ಷಗಳಿಂದ ವಿಪಕ್ಷಗಳ ವಿರುದ್ಧ ಅತ್ಯಂತ ಗಟ್ಟಿಯಾಗಿ ನಿಂತು ಅಲ್ಪಸಂಖ್ಯಾತ ಹಕ್ಕುಗಳ ಪರ ಧ್ವನಿ ಎತ್ತಿದ ನಾಯಕ ಸಿದ್ದರಾಮಯ್ಯ. ಹಿಜಾಬ್ ವಿವಾದದಿಂದ ಹಿಡಿದು ಹಲವು ಸಾಮಾಜಿಕ ವಿಚಾರದಲ್ಲಿ ಅವರು ತಳೆದ ಧೀರ ನಿಲುವುಗಳಿಂದಾಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಬಿದ್ದು ಈಗ ನಾಯಕತ್ವ ಬದಲಾದ್ರೆ ಆ ನಂಬಿಕೆ ಹಾಗೆ ಉಳಿಯುತ್ತಾ ಅಥವಾ ಅಲ್ಪಸಂಖ್ಯಾತರು ತಮ್ಮ ಧ್ವನಿ ದುರ್ಬಲವಾಯಿತು ಅಂತ ಭಾವಿಸ್ತಾರ ಅನ್ನೋ ಆತಂಕ ಇಲ್ಲಿ ಇದ್ದೇ ಇದೆ. ಆದ್ರೆ ಕಣದ ಇನ್ನೊಂದು ಬದಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಆಂಗಲ್ ನಿಂದ ನಾವು ನೋಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆಯದೇ ಆದಂತಹ ಒಂದು ದೀರ್ಘಾವಧಿಯ ಲೆಕ್ಕಾಚಾರವನ್ನ ಹಾಕ್ತಿರುವಂತೆ ಕಾಣ್ತಾ ಇದೆ. ಒಕ್ಕಲಿಗ ಸಮುದಾಯದ ಮೇಲೆ ಡಿಕೆಶಿಗಿರುವ ಪ್ರಭಾವ, ಅವರ ಅದ್ಭುತ ಸಂಘಟನಾ ಶಕ್ತಿ, ಪಕ್ಷವನ್ನ ಮುನ್ನಡೆಸಲು ಬೇಕಾದ ಫಂಡಿಂಗ್ ಸಾಮರ್ಥ್ಯ ಮತ್ತು ಕ್ಯಾಡರ್ ಮೇಲಿರುವ ಹಿಡಿತವನ್ನ ಯಾರು ಇಲ್ಲಿ ನಿರ್ಲಕ್ಷಿಸುವಂತಿಲ್ಲ. ಮುಂದಿನ ದಶಕದ ನಾಯಕತ್ವವನ್ನ ಅವರ ಕೈಗೆ ಒಪ್ಪಿಸಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಗಟ್ಟಿ ಟಕ್ಕರ್ ಕೊಡುವ ಪ್ಲಾನ್ ಕಾಂಗ್ರೆಸ್ನದ್ದಾಗಿರಬಹುದು. ಆದ್ರೆ ಇಲ್ಲಿ ಇರುವ ದೊಡ್ಡ ರಿಸ್ಕ್ ಅಂದ್ರೆ ಕಾಂಗ್ರೆಸ್ ಈಗ ಎರಡು ವಿಭಿನ್ನ ಆತ್ಮಗಳಿರುವ ಪಕ್ಷದಂತೆ ಕಾಣಿಸ್ತಾ ಇದೆ. ಒಂದು ಸಿದ್ದರಾಮಯ್ಯ ಕ್ಯಾಂಪ್, ಇನ್ನೊಂದು ಡಿಕೆ ಶಿವಕುಮಾರ್ ಕ್ಯಾಂಪ್. ಹೊರಗಡೆ ನಾಯಕರು ನಾವೆಲ್ಲ ಒಂದೇ ಅಂತ ಕೈ ಹಿಡಿದು ಪೋಸ್ ಕೊಟ್ಟರು ಕೂಡ ತಳಮಟ್ಟದಲ್ಲಿ ಇಬ್ಬರ ಫಾಲೋವರ್ಸ್ ಮಧ್ಯೆ ಕೋಲ್ಡ್ ವಾರ್ ಜೋರಾಗಿ ನಡೀತಾ ಇದೆ. ಈಗ ಸಿದ್ದರಾಮಯ್ಯ ಅಧಿಕಾರದಿಂದ ದೂರ ಆದ್ರೆ ಈ ಒಳಗಿನ ಅಸಮಾಧಾನ ಸ್ಫೋಟಗೊಳ್ಳುತ್ತಾ ಅಥವಾ ಹೈಕಮಾಂಡ್ ಇದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತಾ ಅನ್ನೋದರ ಮೇಲೆ ಕಾಂಗ್ರೆಸ್ ಭವಿಷ್ಯ ನಿರ್ಧಾರವಾಗಲಿದೆ. ಇದೇ ಸುವರ್ಣ ಅವಕಾಶಕ್ಕಾಗಿ ಕಾಯ್ತಾ ಇರುವಂತಹ ಬಿಜೆಪಿ ಕಾಂಗ್ರೆಸ್ನ ಒಳಗಿನ ಈ ಬಿರುಕನ್ನ ಬಳಸಿಕೊಂಡು ತನ್ನ ಕಳೆದು ಹೋದ ಲಿಂಗಾಯತ ಒಬಿಸಿ ಸಮೀಕರಣವನ್ನ ಮತ್ತೆ ಜೋಡಿಸಿ ರಾಜ್ಯದಲ್ಲಿ ಕಂಬ್ಯಾಕ್ ಮಾಡುವುದಕ್ಕೆ ಭರ್ಜರಿ ತಂತ್ರವನ್ನ ರೂಪಿಸ್ತಾ ಇದೆ. ರಾಜಕೀಯದ ಈ ಎಲ್ಲಾ ಹೈಡ್ರಾಮಗಳ ನಡುವೆ ಸಾಮಾನ್ಯ ಜನರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ: ನಮ್ಗೆ ಸರ್ಕಾರ ಸ್ಥಿರವಾಗಿರಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು, ನಾಯಕರು ಕೇವಲ ಕುರ್ಚಿಗಾಗಿ ಜಗಳ ಆಡ್ತಾ ಇದ್ರೆ ನಮ್ಮ ಕಥೆ ಏನು ಅಂತ. ನಾಯಕತ್ವದ ಕುರಿತು ಪದೇ ಪದೇ ಚರ್ಚೆಗಳು ಬಂದಾಗ ಸರ್ಕಾರದ ಫೋಕಸ್ ಆಡಳಿತದಿಂದ ಕೇವಲ ರಾಜಕೀಯ ಮ್ಯಾನೇಜ್ಮೆಂಟ್ಗೆ ಶಿಫ್ಟ್ ಆಗುವ ಅಪಾಯ ಇದ್ದೇ ಇದೆ. ಒಟ್ಟಾರೆ ನೋಡಿದ್ರೆ ಸಿದ್ದರಾಮಯ್ಯ ಅವರ ಸುತ್ತ ಇವತ್ತು ನಡೀತಾ ಇರುವ ಚರ್ಚೆಗಳು ಕೇವಲ ಒಂದು ದಿನದ ಬ್ರೇಕಿಂಗ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಇದು ಕರ್ನಾಟಕ ರಾಜಕೀಯದ ಮುಂದಿನ 5 ವರ್ಷಗಳ ದಿಕ್ಸೂಚಿಯನ್ನು ಬದಲಾಯಿಸಬಲ್ಲ ಘಟನೆ. ಅಹಿಂದ ರಾಜಕಾರಣ ಉಳಿಯುತ್ತಾ? ಡಿಕೆ ಶಿವಕುಮಾರ್ ಹೊಸ ಸಾಮ್ರಾಜ್ಯ ಕಟ್ತಾರ? ಅಥವಾ ಇದು ಕಾಂಗ್ರೆಸ್ ಒಡೆಯುವ ಮುನ್ನುಡಿಯಾಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಆದ್ರೆ ಒಂದು ವಿಷಯ ಮಾತ್ರ ಸೂರ್ಯನಷ್ಟೇ ಸತ್ಯ: ರಾಜಕೀಯದಲ್ಲಿ ಎಲ್ಲಾ ನಾಯಕರು ಚುನಾವಣೆ ಬಂದಾಗ ನೆನಪಾಗ್ತಾರೆ ನಮ್ಗೆ. ಆದ್ರೆ ಕೆಲವು ನಾಯಕರು ಮಾತ್ರ ತಾವು ತಂದಂತಹ ಯೋಜನೆಗಳ ಮೂಲಕ, ಜನರ ಬದುಕಿನ ಮೇಲೆ ಬೀರಿರುವ ಪ್ರಭಾವದ ಮೂಲಕ ಇತಿಹಾಸದಲ್ಲಿ ಸದಾ ಜೀವಂತವಾಗಿರ್ತಾರೆ. ಸಿದ್ದರಾಮಯ್ಯ ಅಂತಹ ಅಪರೂಪದ ನಾಯಕರ ಸಾಲಿಗೆ ಸೇರ್ತಾರೆ. ಅವರನ್ನ ವಿರೋಧಿಗಳು ಟೀಕಿಸಬಹುದು, ಅಭಿಮಾನಿಗಳು ಆರಾಧಿಸಬಹುದು. ಆದ್ರೆ ಕರ್ನಾಟಕ ರಾಜಕೀಯದ ಇತಿಹಾಸವನ್ನ ಬರೆಯುವಾಗ ಸಿದ್ದರಾಮಯ್ಯ ಎಂಬ ಮಹಾನ್ ಅಧ್ಯಾಯವನ್ನ ಸ್ಕಿಪ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಹಿಂದದ ಧ್ವನಿಯಾಗಿ, ಬಡವರ ಹೊಟ್ಟೆ ತಣಿಸಿದ ಅನ್ನದಾತನಾಗಿ, ಬಜೆಟ್ ಮಾಸ್ಟರ್ ಆಗಿ ಮತ್ತು
ತಾಯಿ ನೆಲದ ಮಣ್ಣಿನ ಸೊಗಡನ್ನ ಉಳಿಸಿಕೊಂಡ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಅಮರವಾಗಿರ್ತದೆ. ಅಧಿಕಾರ ಬರುತ್ತೆ ಹೋಗುತ್ತೆ, ಆದ್ರೆ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಜಾಗ ಗಿಟ್ಟಿಸಿಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ರಾಜಕೀಯ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.